ಲೈಸೆನ್ಸ್ ತಗೊಂಡಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಲೈಸೆನ್ಸ್ ತಗೊಂಡಿಲ್ಲ ಅಂದಮೇಲೆ ಉಪಮುಖ್ಯಮಂತ್ರಿಗಳು ಹೆಂಗೆ ಹೋದ್ರು? ಅದಕ್ಕೆ ಇಸ್ ಎ ಇಲ್ಲೀಗಲ್ ಫಂಕ್ಷನ್. ಇಟ್ ಈಸ್ ಎ ಇಲ್ಲೀಗಲ್. ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಅಂತ ಮುಖ್ಯಮಂತ್ರಿ ಡಿಕ್ಲೇರ್ ಮಾಡಿಬಿಟ್ರು. ಆದ್ಮೇಲೆ ಇಲ್ಲೀಗಲ್ ಫಂಕ್ಷನ್ಗೆ ಸನ್ಮಾನ್ಯ DK ಶಿವಕುಮಾರ್ ಯಾಕೆ ಹೋದರು? ನಮ್ಮ ಪ್ರಶ್ನೆ ಅಷ್ಟೇ. ಇದಕ್ಕೆ ಅವ್ರಿಗೆ ಗೊತ್ತಿಲ್ಲ. ಅಯ್ಯೋ, ಆಮೇಲೆ ಬಿಡಿ, ನಿಮ್ಮ ಪಾರ್ಟಿಯವ್ರಿಗೆ ಅವ್ರಿಗೆ ಖುಷಿ ಮಾಡೋಕ್ಕೂ ಆಗಲ್ಲ. ಸಿ ವೆರಿ ಸಿಂಪಲ್. ಅಲ್ಲ, ನೆನ್ಸ್ಕೊಂಬೇಡ ಅಂದ್ರೆ ಬೇಡ. ನೀನ್ ನೆನ್ಸ್ಕೊಳ್ಳೋದೇ ಇಲ್ಲ. ನಾವು ನೆನ್ಸ್ಕೊಳ್ಳೋದೇ ಇಲ್ಲ. ಕಾರ್ಯಕ್ರಮ ನಡೀತು. ಅಲ್ಲಿ ಶಂಕರು, ನಮ್ಮ ಅಧ್ಯಕ್ಷರು KC ಅವರೆಲ್ಲ ಪಾಪ ಜಾಗ ಇಲ್ಲದೆ ಬಿಕ್ ನೋಡ್ತಾ ಇದ್ರು. ಅವರು ಸ್ಟೇಡಿಯಂಗೆ ಹೋಗ್ಬೇಕಾಯ್ತು. ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ನನಗೆ ಬಂದು ಪೊಲೀಸ್ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಸರ್ ಒಂದು 10 ನಿಮಿಷದಲ್ಲಿ ಮುಗಿಸೋಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಪೊಲೀಸ್ ಕಮಿಷನರೇ ಪರ್ಸನಲ್ ಕೇಳಿದ್ರು. ನಾನು ಹೋಗಿದ್ದು ನಿಜ, ಅಲ್ಲಿ ಇದ್ದಿದ್ದು ನಿಜ. ಅವ್ರಿಗೆಲ್ಲ RCB ಅವ್ರಿಗೆಲ್ಲ ಅವ್ರಿಗೆ ಯಾರು ಮಾತು ಕೇಳಲ್ಲ ಸರ್, ನೀವು ಒಂದು ಮಾತು ಹೇಳಬೇಕು ಅಂತ ಅಂದರು. ನಾನು ಹೇಳಿದ್ದು ಹೇಳ್ತಾ ಇದ್ದೆ. ಇದೇ ಮಾತನ್ನ ನಾನು ಕುನ್ನಾ ಮುಂದೆ ಐ ಹ್ಯಾವ್ ಗಿವನ್ ಮೈ ಕನ್ಫೆಷನ್ ಸ್ಟೇಟ್ಮೆಂಟ್. ನಾನು ನಾನೇನು ಹೋಗಿಲ್ಲ ಅಂತ ಪರ್ಮಿಷನ್ ನನಗೇನು ಅವಶ್ಯಕತೆ ಇಲ್ಲ. ಇಟ್ ಈಸ್ ಮೈ, ನನ್ನ ಜವಾಬ್ದಾರಿ ಇದೆ. ನಾನು ಹೋಗಿದ್ದೀನಿ, ನನ್ನ ಡ್ಯೂಟಿನ ಪಾಪ ಪೊಲೀಸ್ ಅವ್ರು ಹೇಳಿದ್ರು ಅಂತ ಅಟೆಂಡ್ ಮಾಡಿದ್ದೀನಿ. ಅಲ್ಲಿ ಹೋಗಿದ್ದೀನಿ, ಮುತ್ತು ಕೊಟ್ಟು ನೀವು ಇಶ್ಯೂ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ. ನನ್ನ ಅನುಮಾನ ಏನು ಅಂದರೆ, ಕೇವಲ ಒಂದು ಗಂಟೆಯಲ್ಲಿ ಆ ಸ್ಥಳಕ್ಕೆ ಬರಬಹುದಾದಂಥ ದೂರದಲ್ಲಿ ಸುಮಾರು 10,000 ಪೊಲೀಸ್ ಫೋರ್ಸ್ ಬೆಂಗಳೂರು ಒಳಗಿದೆ. ನೀವು ಅದರಲ್ಲಿ ಎಷ್ಟು ಡ್ರಾ ಮಾಡಿದ್ರಿ? 4 ಲಕ್ಷ ಜನ ಸೇರ್ತಾರೆ, 5 ಲಕ್ಷ ಜನ ಸೇರ್ತಾರೆ. ಮೊದಲಿನ ರಾತ್ರಿನೇ ಎಲ್ಲರೂ ಕೂಡ ಗೊತ್ತಿತ್ತು. ನೀವೀಗ ಹೇಳ್ತೀರಿ 5 ಹೆಣ ಬಿದ್ದರ ಮೇಲೂ 1 ಗಂಟೆ ನಂತರ ನಿಮ್ಗೆ ಗೊತ್ತಾಗ್ತದೆ ಒಬ್ಬ ಮುಖ್ಯಮಂತ್ರಿಗೆ. ಅಂದ್ರೆ ನಿಮ್ಮ ಮತ್ತು ಪೊಲೀಸರ ಬಾಂಧವ್ಯ ಏನಿದೆ? ನಿಮ್ಮ ರಾಜ್ಯದಲ್ಲಿ ಈ ರೀತಿ ಲ್ಯಾಂಡ್ ಆರ್ಡರ್ ಸಿಚುಯೇಷನ್ ಏನಾಗ್ತದೆ ಇದೆ ಸರ್. ಪುನೀತ್ ರಾಜ್ಕುಮಾರ್ ತೀರ್ಕೊಂಡ್ರು 1 ಗಂಟೆನಲ್ಲಿ. ಕೇಳಿ ಸರ್, ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ 1 ಗಂಟೆನಲ್ಲಿ ಇಷ್ಟು ಪೊಲೀಸ್ ಫೋರ್ಸ್ ಅನ್ನ ನಾವು ಡ್ರಾ ಮಾಡಿ 25 ಲಕ್ಷ ಜನ ಅವತ್ತು ನೋಡ್ಲಿಕ್ಕೆ ಬಂದಿದ್ದೆ 2 ದಿವಸದಲ್ಲಿ. ಈಗ ತಾವೇ ಬಂದು ಹೇಳಿ. 1 ನಿಮಿಷ ಸರ್, ಚರ್ಚೆ ಆಗಿದೆ. ನಾನು ಉತ್ತರ ಅಲ್ಲ, ನಾನು ಹೇಳೋದು ಕ್ಲಾರಿಫಿಕೇಶನ್. ಹೌದು, ಆಗ್ತದ ಏನು ಹೇಳಿದ್ರೆ ಹೇಳೋದು. 1 ನಿಮಿಷ ಅಮೆರಿಕದ ಹೇಳಿದ್ದಾರೆ ಅವರು. ಸರ್ ನನ್ನ ವಿನಂತಿ ಇಷ್ಟೇನೆ, ನೀವು ಬೇರೆ ಬೇರೆ ಉದಾಹರಣೆ ಕೊಟ್ಟು ನೀವು ಸಮರ್ಥನೆ ಮಾಡ್ಕೊಂಡ್ರೆ ನಿಮ್ಮ ಫೇಲ್ಯೂರ್ ಇದರಲ್ಲಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಡಾಕ್ಟರ್ ರಾಜ್ಕುಮಾರ್ ಮುಂಚಿನ ದಿವಸ ರಾತ್ರಿ ಮಾತಾಡಿದ್ರೆ, ಇಷ್ಟು ಫೋರ್ಸ್ ಡ್ರಾ ಮಾಡಿದ್ರೆ ಅವರು, ನೀವು ಆಸಕ್ತಿಯನ್ನ ಆ ಮೆರವಣಿಗೆಗೆ ಕೊಟ್ಟಷ್ಟ ಆಸಕ್ತಿಯನ್ನ ಪೊಲೀಸ್ ಫೋರ್ಸ್ಗೆ ಕೊಡ್ಲಿಲ್ಲ, ಶಾಂತಿ ಕಾಪಾಡ್ಲಿಕ್ಕೆ ಕೊಡ್ಲಿಲ್ಲ. ಇದೊಂದು ದುರಂತ. 11 ಜನರ ಸಾವು, ಅದ್ರ ಹೊಣೆನ ನೀವು ಹೊತ್ಕೊಳ್ಬೇಕು. ಯಾಕಂದ್ರೆ ಇದಕ್ಕೆ ಪೊಲೀಸ್ ಫೋರ್ಸ್ ಇದ್ದು ಕೂಡ ನೀವು ಡ್ರಾ ಮಾಡಿದ್ದೇನೆ. ಏನು ಸರ್ಕಾರದ ಹಣೆ ಬರ ಏನು? ಡ್ರಾ ಮಾಡಲಿಲ್ಲ. ನೀವೇ ಕಾರಣ ಅಂತೇಳಿ ನೀವು ಅದ್ರ ಹೊಣೆ ಹೊತ್ಕೋಬೇಕಾಗತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ಜ್ಞಾನೇಂದ್ರ ಅವರು ಜ್ಞಾನೇಂದ್ರ ಅವರು ಹೇಳಿದ್ದು ಸುಮಾರು 15-16 ಸಾವಿರ ಪೊಲೀಸರು ಬೆಂಗಳೂರಲ್ಲಿದ್ದಾರೆ ಅಂತ. ಇಲ್ಲಿ ಕುನ್ನಾ ಆಯೋಗದಲ್ಲಿ ಕೊಟ್ಟಿದ್ದಾರೆ. ಕೊನೆಯಲ್ಲಿದ್ದು 175 ಜನ, 194 ಜನ. ಇಲ್ಲಿ 194 ಜನ ಅಷ್ಟೇ ಇದ್ದಿದ್ದು. ಆ CC ಕ್ಯಾಮ್ರಾದಲ್ಲಿ 515 ಜನ ಇದ್ರು. ಸೈನ್ ಮಾಡಿರೋ ಮಾತ್ರ 194 ಜನ. ನಾನು ಮಾತಾಡುವಾಗ ಅದೆಲ್ಲ ಹೇಳ್ಬಿಟ್ಟಿದ್ದೀನಿ. ಬಿಡಿಸಿ ಹೇಳಿದ್ದೀನಿ ಎಷ್ಟು ಜನ ಇದ್ರು, ಬುಕ್ಕಲ್ಲಿ ಎಷ್ಟು ಜನ ಸೈನ್ ಹಾಕಿದ್ದಾರೆ, ಕೊನೆಗೆ ಅಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸಿದ್ದು ಎಷ್ಟು, ಇಷ್ಟು ಡೀಟೇಲ್ ಹೇಳಿದ್ದೀನಿ. ಅದನ್ನು ಹೇಳಿದ್ದೀನಿ ನನ್ನ ರೆಕಾರ್ಡಲ್ಲಿ, ಅದನ್ನು ಕೂಡ ನಮ್ಮನ್ನ ಹೇಳಿದ್ದೀನಿ. ನಾ ಇಲ್ಲಿ ಪ್ರಶ್ನೆ ಬಂದಿರೋದು, ಪದೇ ಪದೇ CM ಅವರು ನನ್ಗೆ ಗೊತ್ತೇ ಇಲ್ಲ ಸ್ಟೇಡಿಯಂನಲ್ಲಿ ಆಗಿರೋ ಕಾರ್ಯಕ್ರಮ ಅಂತಾರೆ. ಈಗ DPR ಯಾರ ಅಡಿಯಲ್ಲಿ ಬರ್ತತೆ? ಮುಖ್ಯಮಂತ್ರಿ ಅಡಿಯಲ್ಲಿ ಬರ್ತತೆ. DPR ಸೆಕ್ರೆಟರಿ ಅವರು ವಿಧಾನಸೌಧದ ಮುಂದ್ಗಡೆ ಪ್ರೆಸ್ ಬ್ರೀಫಿಂಗ್ ಮಾಡ್ತಾರೆ. ಅದರಲ್ಲಿ ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ, ವಿಧಾನಸೌಧದ ಮುಂದೆ ಯಾರು ಬರಬೇಡಿ,
ಇಲ್ಲಿ ಸಾಂಕೇತಿಕ ಅಷ್ಟೇ. ಎಲ್ಲರೂ ಕೂಡ ಸ್ಟೇಡಿಯಂಗೆ ಹೋಗಿ ಅಂತೇಳಿ 2 ಬಾರಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದರದ್ದು ನಿಮಗೆ ಪೆನ್ ಡ್ರೈವನ್ನು ನಾನು ಕೊಟ್ಟಿದ್ದೀನಿ ಅವತ್ತು, ಇವರಿಗೆ ಪೆನ್ ಡ್ರೈವ್ನು ಕೊಟ್ಟಿದ್ದೀನಿ, ಅವ್ರು ಹೇಳಿರೋದು ದಾಖಲೆಗಳು ಕೊಟ್ಟಿದ್ದೀನಿ ನಾನು. ಅದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳೇ, ಇಲ್ಲಿ ನಿಮ್ಮ ಪರ್ಮಿಷನ್ ನೀವೇ ನೆನ್ನೆ ಬಿಲ್ ತಂದ್ರಿ, ಯಾವುದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಕ್ರೌಡ್ ಮ್ಯಾನ್ ಬಿಲ್ ತಂದ್ರಿ. ಅದಕ್ಕೆ ಮುಂಚೆನೇ 2009ರಲ್ಲಿ ಆದೇಶ ಬಂದಿದೆ, ಕಾಪಿ ಕೊಡ್ತೀನಿ ನಾನು ನಿಮ್ಮ ಹತ್ರ. 2009ರಲ್ಲೇ ಒಂದು ಸರ್ಕಾರ ಆದೇಶ ಬಂದಿದೆ, ಯಾವ ರೀತಿ ನಾವು ಸಭೆ ಸಮಾರಂಭಗಳಿಗೆ ಅನುಮತಿ ಕೊಡ್ಬೋದು ಅಂತ ಸರ್ಕಾರದ ಆದೇಶ, SOP ಬಂದಿದೆ. ನಾನು ಕೊಡ್ತೀನಿ, ನೀವು ಅವಾಗ ಕೋರ್ಟ್ ಕೊಡೋಕ್ಕಾಗಿಲ್ಲ, ಕೇಳಿದ್ರು ಕೋರ್ಟು, ನೀವು ಹುಡ್ಕಾಡಿ ಬಿಲ್ ತಂದುಬಿಟ್ರಿ. 2009ರಲ್ಲೇ ಆದೇಶ ಮಾಡಿದ್ದೀರಾ. 2009ರ ಆದೇಶ ಪ್ರಕಾರ 7 days ಪರ್ಮಿಷನ್ ತಗೊಬೇಕು. ಫೈರ್ ಏನು ಮಾಡಿದ್ದೀರಾ, ಬ್ಯಾರಿಕೇಡ್ ಏನು ಮಾಡಿದ್ದೀರಾ, ಆಂಬುಲೆನ್ಸ್ ಏನು ಮಾಡಿದ್ದೀರಾ, ಇವೆಲ್ಲ ಕೊಡಬೇಕು ಅಂತ 2009ರ ಆದೇಶ ಇದೆ. ಈಗ ನೀವು ಬಿಲ್ ತಂದಿದ್ದೀರಾ, ಓಕೆ, ಅದ್ರದ್ದೇನು ಪರವಾಗಿಲ್ಲ. ನಾನು ಹೇಳೋದು, ಒಬ್ಬ IPS ಆಫೀಸರ್, ವಿಧಾನಸೌಧರ IPS ಆಫೀಸರ್ ಕರಿಗೌಡ ಅನ್ನೋರು ನಿಮಗೆ ಕೊಡ್ತಾರೆ, ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಅವರು ವಿಧಾನಸೌಧದ ಭದ್ರತೆ ವಿಭಾಗದ ಅಧಿಕಾರಿಗಳ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯ ತೊಂದರೆಯ ಸಾಧ್ಯತೆ ಅಂತ ಹೇಳಿದ್ದಾರೆ. ಮತ್ತೆ ಅವರು ಇನ್ನೂ ನಾನು ಒಂದೇ ಒಂದು ಓದಿನಿ, 10 ಕಂಡೀಷನ್ ಹಾಕಿದ್ದಾರೆ, ಇದರಿಂದ ಮಾಡೋಕ್ಕಾಗಲ್ಲ. ಇಷ್ಟಾದ್ಮೇಲೂ ನಾವು ಏನೇ ಪರ್ಮಿಷನ್ ಬರಬೇಕಾದ್ರೂ, ನೀವು BDN ಇದ್ದೀರಾ, ಶಿವಕುಮಾರ್ ಅವರು ಏನಾನ ಬರಬೇಕಾದ್ರೆ ಫೈಲ್ ಬರಬೇಕು, ಕ್ಲರ್ಕಿಂದ DC ಇಂದ ಸರ್ಕಾರಕ್ಕೆಲ್ಲ ಬರಬೇಕು. ಇಲ್ಲಿ ಅವನು ಕಳಿಸಿದ್ದಾನೆ, ಇಲ್ಲಿ ಆಗಲ್ಲ, ಸಾಧ್ಯತೆ ಇಲ್ಲ ಅಂತ. ಹೆಂಗ್ ನಡೆಸ್ತೀರಿ ಕಾರ್ಯಕ್ರಮ? ನೀವೇ ಸರ್ಕಾರನೇ ವೈಲೇಷನ್. ಸರ್ಕಾರದ ಕಾನೂನುಗಳನ್ನ ಸರ್ಕಾರನೇ ವೈಲೇಷನ್ ಮಾಡಿರೋದ್ರ ಬಗ್ಗೆ ನಾನು ಹೇಳಿರೋದು. ಇಲ್ಲಿ ಫೇಲೂರು ಮಾಡಿರೋದು, ಅಪಚಾರ ಆಗಿರೋದು ಸರ್ಕಾರದಿಂದ ಅನ್ನೋದ ನಾನು ಬಿಡಿಸಿ ಹೇಳ್ತಾ ಇರೋದಷ್ಟೇ. ಇದರಿಂದ DPR ಸೆಕ್ರೆಟರಿ, ಪೊಲೀಸ್ ಇಲಾಖೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇಲ್ಲಿ ಹೇಳಿದ್ದಾರೆ, ಸ್ಟೇಡಿಯಂ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದಾರೆ. ಇದ್ರ ಬಗ್ಗೆ ನಾನು ಹೇಳಿರೋದು. ಈಗ ಅವರು KSN ಅವರು ಇನ್ನೂ ಕ್ಲಿಯರ್ ಆಗಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವರೇನ್ ಮಾಡಿದ್ದಾರೆ ಆಕ್ಷನ್ ಗೊತ್ತಿಲ್ಲ. FIR ಅಗೇನಿಸ್ಟ್ ಅಸ್ ಟು ಅವಾಯ್ಡ್ ಪಬ್ಲಿಕ್ ಆಂಗರ್ ಅಗೇನಿಸ್ಟ್ ದಿ ಗವರ್ಮೆಂಟ್. ಅಫಿಡವಿಟ್ ಹಾಕಿದ್ದಾರೆ ಅವರು. ಇಟ್ಸ್ ನಾಟ್ ಯಾವುದು ಜಡ್ಜ್ಮೆಂಟ್ ಅಲ್ಲ ಸರ್, ನೀವ್ ಹೇಳೋದು ಜಡ್ಜ್ಮೆಂಟ್ ಅಲ್ಲ, ನಾನು ಹೇಳೋದು ಜಡ್ಜ್ಮೆಂಟ್ ಅಲ್ಲ, ಯಾರ್ದು ಜಡ್ಜ್ಮೆಂಟ್ ಅಲ್ಲ. ಇಟ್ಸ್ ಎ ಆರ್ಗ್ಯುಮೆಂಟ್. ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಅಲ್ಲಿ ಇವ್ರು ಮಾಡಬೇಕು, ಸರ್ಕಾರ ಮಾಡಬೇಕು. ಅಲ್ಟಿಮೇಟ್ ಆಗಿ ಜಡ್ಜು ಅದಕ್ಕೆ ಕೊಡ್ತಾರೆ. ದಟ್ ಈಸ್ ದ ಜಡ್ಜ್ಮೆಂಟ್. ಅವರು ಹೇಳಿದ್ದಾರೆ ಅಂತ ನಾನು ಹೇಳೋದು. ಆಂಗರ್ನ ನೀವು ನಮ್ಮ ಮೇಲೆ ತಿರುಗಿಸ್ತಾ ಇದ್ದೀರಾ ಅಂತ ಹೇಳಿದ್ದಾರೆ. ಇಲ್ಲಿ ನನಗನ್ಸೋವಂಥದ್ದು ಮುಖ್ಯಮಂತ್ರಿಗಳದು, ಇಲ್ಲಿ ಇಡೀ ಈ ಒಂದು ಕಾರ್ಯಕ್ರಮ ಏನಿದೆ ತರಾತುರಿ. ಪೊಲೀಸರು ಮುಖ್ಯಮಂತ್ರಿಗಳೇ ಹೇಳಿದ್ರು, ರಾತ್ರಿ ಎಲ್ಲ ಪಾಪ ಎಣಗಾಡಿ ಬಂದಿದ್ದಾರೆ ಅಂತ ಹೇಳಿದ್ರು. ಎಣಗಾಡಿ ಬಂದಂತ ಪೊಲೀಸವ್ರನ್ನ ಮತ್ತೆ ಇಲ್ಲಿಗೆ ಡೆಪ್ಯೂಟ್ ಮಾಡಿದ್ರಲ್ಲ, ಅದು ಯಾವ ಕಾರಣಕ್ಕೋಸ್ಕರ ಮಾಡಿದ್ರಿ? ಅಷ್ಟು ಕಾಮನ್ ಸೆನ್ಸ್ ಸರ್ಕಾರಕ್ಕೆ ಇರಬೇಕಾಯ್ತಲ್ಲ. ದಿಸ್ ಇಸ್ ಅ ನೆಗ್ಲಿಜಿಯನ್ಸ್ ಆಫ್ ದ ಗವರ್ಮೆಂಟ್. ಕಾನೂನು ಉಲ್ಲಂಘನೆ, ಪರ್ಮಿಷನ್ ಕೊಟ್ಟಿಲ್ಲ ಪೊಲೀಸ್ ಇಲಾಖೆಯವರು. ನೀವು ಆಗಲ್ಲ ಅಂತ ಹೇಳಿದ್ದಾರೆ, ನೀವು ಮಾಡಿದ್ದೀರಾ. ಇಲ್ಲಿ ಒಂದು ರೀತಿ ಪ್ರಚಾರದ ಅಪಾಪಿಪಿ, ಪ್ರಚಾರ ತಗೊಬೇಕು ಅನ್ನೋದು ಬಿಟ್ರೆ ಏನಿಲ್ಲ. ಕರ್ತವ್ಯ ಲೋಪ, ಬೇಜವಾಬ್ದಾರಿತರ, ಗುಪ್ತಚರದ ವೈಫಲ್ಯ ಅಂತ ಕೇಳಕ್ಕಿಲ್ಲ ಬಿಡಿ. ಅದೇನೋ ಸಸ್ಪೆಂಡು ಅವ್ರು ಕಳಿಸಿದ್ದೀರಿ ಅಂದ್ರೆ ಅದಕ್ಕೆ ಏನಾನ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಹೇಳೋವಂಥದ್ದು, ಈ ಕಾರ್ಯಕ್ರಮ ಮಾಡಿದವರು ಸರ್ಕಾರ, ನಾಟ್ ಎ ಪೊಲೀಸ್ ಡಿಪಾರ್ಟ್ಮೆಂಟ್. ಇಟ್ಸ್ ನಾಟ್ ಎ ಪೊಲೀಸ್ ಡಿಪಾರ್ಟ್ಮೆಂಟ್. ಈ ಕಾರ್ಯಕ್ರಮ ಮಾಡಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ. ಪೊಲೀಸ್ಗೂ ಇದಕ್ಕೇನು ಸಂಬಂಧ ಇಲ್ಲ. ಸರ್ಕಾರ ಇನ್ವೈಟ್ ಮಾಡಿದ್ದು ಸರ್ಕಾರ, ಅದರಲ್ಲಿ ಹೇಳಿದ್ದಾರೆ ಇನ್ವೈಟ್ ಮಾಡಿದ್ದು ಸರ್ಕಾರ, ಕರೆದಿದ್ದು ಸರ್ಕಾರ. RCB ಅವರು ಕರೆದಿ ನಮ್ಮನ್ನ ಪ್ಲೇಯರ್ಸ್ ನೀಲಿ ಕರ್ಕೊಂಬಂತ ಹೇಳಿದ್ದು ಸರ್ಕಾರ ಅಂತಾನೆ ಅವ್ರ ಅಫಿಡವಿಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದನ್ನು ಬೇಕಾದ್ರೆ ಓದ್ತೀನಿ, ನಾನು ಓದಲ್ಲ. ಯಾಕೆ ಇನ್ನು ಜಾಸ್ತಿ ಹೇಳಿದ್ರೆ ಬೇಜಾರು ಮಾಡ್ಕಂತೀರ. ಅದನ್ನು ಹಂಗೆ ಹಾಕಿದ್ದಾರೆ, ಹೇಳ್ಬೇಕು ಅದನ್ನು ಅದರಲ್ಲಿ ಹಾಕಿದ್ದಾರೆ ನೋಡಿ. ವಿ ಡು ನಾಟ್ ಆಸ್ಕ್ ಫಾರ್ ವಿಕ್ಟ್ರಿ ಸೆಲೆಬ್ರೇಷನ್, ಗವರ್ಮೆಂಟ್ ಆಸ್ಕ್ಡ್ ಅಸ್. ಅವರ ಅಫಿಡವಿಟ್ ಅಲ್ಲಿ ಹೈಕೋರ್ಟ್. ನಾನು ಹೇಳ್ದಲ್ಲ ಸರ್, ಅದನ್ನೇ ಹೇಳ್ತಾ ಇದ್ದೀನಲ್ಲ. ಹಾಕಿದಾರಲ್ಲ, ನೀವು ಅದಕ್ಕೇನ್ ಹಾಕಿದೀರ? ಈಗ ನೀವು ಕೌಂಟರ್ ಅಫಿಡವಿಟ್ ಏನ್ ಹಾಕಿದ್ರೆ ಹೇಳಿ, ಅದನ್ನ ನಾನು ಹೇಳ್ಬೇಕಲ್ಲ. ಹೇಳಿ, ಅದನ್ನ ನಾ ಅವ್ರು ಕೌಂಟರ್ ಮಾಡಿದ್ದೀನಿ ಅಂತ ಹೇಳಿ. ಹಿಂಗ್ ಕೌಂಟರ್ ಮಾಡಿದ್ದೀನಿ ಅದನ್ನ ಹೇಳಲೇ ಇಲ್ಲ ನೀವು. ನಾವು ಹಿಂಗ್ ಕೌಂಟರ್ ಮಾಡಿದಿರಿ ಅಂತ ಇಲ್ಲಿ ಸ್ಪಷ್ಟವಾಗಿ
ನಾನು ಮುಖ್ಯಮಂತ್ರಿಗೆ ಹೇಳುವಂಥದ್ದು, ಅವರು ಇದೆಲ್ಲ ಆದಮೇಲೂ ಕೂಡ ಅವತ್ತು ವಿಷಾದ ವ್ಯಕ್ತ ಮಾಡಿದ್ದೀನಿ, ಇವತ್ತು ನಾನು ವಿಷಾದ ವ್ಯಕ್ತ ಮಾಡಿದ್ದೀನಿ ಅಂತ. ಸ್ವಲ್ಪ ಪದ ಚೇಂಜ್ ಮಾಡ್ಕೊಬೇಕಷ್ಟೇ. ತಪ್ಪಾಗಿದೆ. ಅವ್ರು ದೊಡ್ಡವರಾಗ್ತಾರೆ ನೋಡಿ. ಯಾವ್ಯಾವ ರಾಜರುಗಳು, ಯಾವ್ಯಾವ ಚಕ್ರವರ್ತಿಗಳು, ಮಹಾತ್ಮ ಗಾಂಧೀಜಿನೇ ಹೇಳಿದ್ದಾರೆ ಅವ್ರ ಇದರಲ್ಲಿ, ತಪ್ಪನ್ನ ಒಪ್ಕೊಂಡವನೇ ದೊಡ್ಡ ಮನುಷ್ಯ ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ಲ? ಧೈರ್ಯವಂತ ಅಂತ ಹೇಳಿದೆ. ಮುಖ್ಯಮಂತ್ರಿಗಳು ಬಿಡಿ, ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೇನೋ ಕಲ್ಲು ಬಂಡೆ ಅಂತ ಅವರೇ ಹೇಳ್ಕೊಂಬಿಡ್ತಾರೆ, ನಾನು ಚಪ್ಪಡಿ ಅದು ಇದು ಅವರು ಡಿಕ್ಲೇರ್ ಮಾಡ್ಕೊಂಬಿಟ್ಟವ್ರೆ. ಐ ಆಮ್ ಸ್ಟೋನ್ ಮ್ಯಾನ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ನೀವು ಹೃದಯ ಇರೋರು, ಅವತ್ತು ನೀವು ಹೇಳಿದ್ರಿ ನಾನು ಹೋಟ್ಲಿಗೆ ಹೋಗಿ ನಾನು ಅಲ್ಲಿ ತಿಂಡಿ ತಿಂದ ಆದ್ಮೇಲೆ ನನಗೆ ವಿಚಾರವನ್ನ ಪೊಲೀಸರು ಒಂದು ಸತ್ತಿದೆ ಅಂತ ಹೇಳಿದ್ರು ಅಂತ. ನಾನು ಮುಖ್ಯಮಂತ್ರಿ ಕೇಳ್ತೀನಿ, ಮುಖ್ಯಮಂತ್ರಿ ಸುತ್ತೂ ಎಷ್ಟು ಜನ ಇದ್ದಾರೆ, ಮೀಡಿಯಾ, ಎವ್ರಿಥಿಂಗ್, ವೈರ್ಲೆಸ್, ಎವ್ರಿಥಿಂಗ್ ಇಲ್ಲೇ ಇರ್ತಾರೆ. ಈ ರಾಜ್ಯದಲ್ಲಿ ಒಂದು ಘಟನೆ ಆಗ್ತೈತೆ, 1 ಗಂಟೆ